ಜಿಲ್ಲಾ ಹೋರಾಟ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಮಠಾಧೀಶರ ಒಕ್ಕೂಟ ಇವರೆಲ್ಲರ ಆಶ್ರಯದಲ್ಲಿ ಕಳೆದ 12 ದಿವಸಗಳವರೆಗೆ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅದಕ್ಕಾಗಿ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಯಾವತ್ತು ನಮ್ಮ ಮಾಧ್ಯಮದ ಮಿತ್ರರನ್ನ ನಾನು ಸ್ವಾಗತ ಮಾಡ್ತಾ, ಈ 12-13 ದಿವಸಗಳವರೆಗೆ ಮಠಾಧೀಶರು, ವಿವಿಧ 49 ಸಂಘ ಸಂಸ್ಥೆಗಳು ಮತ್ತು ಬೆಳಗಾವಿ ಈ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ನಾಗರಿಕರು ನಮಗ ತುಂಬು ಹೃದಯದ ಬೆಂಬಲವನ್ನ ಸೂಚಿಸಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ತಾವು ಕೂಡ ನಮ್ಮ ಮಾಧ್ಯಮದ ಮಿತ್ರರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ವಿಷಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ತಮ್ಮ ಪತ್ರಿಕೆಗಳ ಮುಖಾಂತರ ಅದನ್ನ ಬಿತ್ತರಿಸಿದ್ದೀರಿ. ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಮುಖ್ಯವಾದಂತಹ ವಿಷಯ ತಮಗೆಲ್ಲ ಗೊತ್ತಿದೆ. ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದಾಗಲೂ ಕೂಡ ಇದು ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ವಿಷಯ. ಈ ಸಂದರ್ಭದೊಳಗ ಕೆಲವು ಜನ ಬೇರೆ ಬೇರೆ ತಾಲೂಕಿನ ಜನ ತಮಗೂ ಕೂಡ ಜಿಲ್ಲೆ ಆಗಬೇಕು ಅನ್ನತಕ್ಕಂಥ ಹಠ ಹಿಡಿದಿರೋದ್ರಿಂದ ಸರ್ಕಾರಕ್ಕೆ ಮುಜುಗರ ಆಗಬಾರದು ಅನ್ನತಕ್ಕಂಥ ದೃಷ್ಟಿ ಒಳಗ ನಾವು ಅತ್ಯಂತ ಸಂಯಮದಿಂದ ತಾಳ್ಮೆಯಿಂದ ನಮ್ಮ ಹೋರಾಟವನ್ನ ನಾವು ಯಾವುದೇ ರೀತಿ ಒಳಗ ಸರ್ಕಾರ ಮತ್ತು ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ನಾವು ಯಾವುದನ್ನು ಕೂಡ ಅತ್ಯಂತ ಸೌಹಾರ್ದಯುತವಾಗಿ ನಾವು ಅವ್ರ ಜೊತೆಗೆ ವ್ಯವಹರಿಸಿದ್ದೇವೆ. ಬಹುಶಃ ಈ ಡಿಸೆಂಬರ್ 31 ಜಿಲ್ಲೆ ಘೋಷಣೆ ಆಗಬೇಕಾಗಿತ್ತು. ಸ್ವಲ್ಪ ಏನಾದ್ರೂ ಅನಾನುಕೂಲತೆಗಳ ಇರುವುದರಿಂದ ಸ್ವಲ್ಪ ಮುಂದೆ ಹೋಗಿರಬಹುದು. ನಿನ್ನಿನ ದಿವಸ ನಮ್ಮ ಭಾಗದ ನಾಯಕರಾಗಿರ್ತಕ್ಕಂಥ ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರು ನಿನ್ನಿನ ದಿವಸ ತಾವೆಲ್ಲ ಪ್ರಶ್ನೆ ಮಾಡಿದ್ದಕ್ಕ ಒಂದು ಅತ್ಯಂತ ಸರಳವಾದಂತಹ ಉತ್ತರವನ್ನು ನೀಡಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಆಗುವುದು ಅತ್ಯಂತ ಸಮೀಪದಲ್ಲಿ ಬಂದಿದೆ ಅಂದ್ರೆ ಇದರ ಅರ್ಥ ಚಿಕ್ಕೋಡಿ ಜಿಲ್ಲೆ ಆಗೋದು ಶತಸಿದ್ಧ ಅನ್ನೋ ರೀತಿ ಒಳಗ ಅವರು ಒಂದು ಆಶ್ವಾಸನೆಯನ್ನ ನಮಗ ನೀಡಿದ್ದಾರೆ. ಹೀಗಾಗಿ ಇವತ್ತು ನಾವು 31 ನಾವು ಕಾಯ್ತಾ ಇದ್ದೇವೆ. 31 ನಾವು ಏನ್ ಮಾಡಬೇಕು, ಸುಮಾರು ಇನ್ನೂ ಒಂದು 8 ದಿವಸ ಅದ್ರ ಅವಧಿ ಇದೆ. ಈ ಸಂದರ್ಭದೊಳಗ ನಮ್ಮ ಧ್ವನಿಯನ್ನ, ನಮ್ಮ ವಿಚಾರವನ್ನ ಈ ವಿಧಾನಸಭೆಯೊಳಗ ನಮ್ಮ ಭಾಗದ ಶಾಸಕರು ಎತ್ತಿದ್ದಾರೆ. ಅಷ್ಟೇ ಅಲ್ಲ, ರಾಯಭಾಗದ ಶಾಸಕರಾಗಿರ್ತಕ್ಕಂಥ ದುರ್ಯೋಧನ ಐಹೊಳೆ ಅವರು 2 ಸಲ 2-3 ಸಲ ಅವರು ಒತ್ತಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನತಕ್ಕಂಥ ಒತ್ತಾಯವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ಬಹುಶಃ ತಮಗೂ ಕೊಟ್ಟ ಅವಧಿ ಒಳಗ 10 ನಿಮಿಷ ಅವಧಿಯ ಒಳಗ ಕೇವಲ ಒಂದೇ ವಿಷಯವನ್ನು ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆಗೆ ಅದನ್ನೆಲ್ಲ ಸವಿವರವಾಗಿ ಹೇಳಿದ್ದಾರೆ. ಗಣೇಶ್ ಹುಕ್ಕೇರಿ ಅವರು ಹೇಳಿದ್ದಾರೆ, ರಾಜೀವ್ ಕಾಗೆ ಅವರು ಹೇಳಿದ್ದಾರೆ, ಆಮೇಲೆ ರಾಮದುರ್ಗದ ಶಾಸಕರಾಗಿರ್ತಕ್ಕಂಥ
ಪಟ್ಟಣವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸನ್ಮಾನ್ಯ ಮಂತ್ರಿಯಾಗಿರ್ತಕ್ಕಂಥ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ತುಂಬಾ ಮುತುವರ್ಜಿ ವಹಿಸಿ ಮುಂಚೂಣಿ ಒಳಗೆ ನಿಂತುಕೊಂಡು ಒಳಗಿನ ವ್ಯೂಹವನ್ನ ಅವರು ರಚನೆ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬೆಳಗಾವಿ ಭಾಗದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಅಲ್ಲಿರ್ತಕ್ಕಂಥ ಆ ಭಾಗದ ಶಾಸಕರಿಗೂ ಕೂಡ ಈ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆಗೆ ಒಂದು ರೀತಿಯ ಕಳಕಳಿ ಇದೆ. ಈ ಸಂದರ್ಭದೊಳಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಬಹುಶಃ ನನಗನ್ನಿಸ್ತಾ ಇದೆ ನಾವು ಸ್ವಲ್ಪ ಇನ್ನೂ ಕಾಯ್ಬೇಕಾಗಿದೆ. ಕಾಯೋದು ಬಹಳಷ್ಟಾಗಿದೆ, ನೋವಾಗಿದೆ. ಹಾಗಾಗಿ ಕೂಡ ನಾವು ಇನ್ನ, ಯಾಕಂದ್ರೆ ಇವತ್ತು ಬಹಳ ತೀರ ಸಮೀಪಕ್ಕೆ ಬಿಟ್ಟಿದ್ದೇವೆ. ಈ 8 ದಿವಸದೊಳಗ ನಾವೆಲ್ಲ ಈ ಹೋರಾಟ ಸಮಿತಿಯವರು, ನಮ್ಮ ಕನ್ನಡ ಸಂಘ ಸಂಸ್ಥೆಯವರು, ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳು, ನಾನು ಎಲ್ಲ ಹೆಸರು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಆಟೋದವರು ಬಂದಿದ್ದಾರೆ, ನಮ್ಮ ಕಾರ್ದವರು ಬಂದಿದ್ದಾರೆ, ಆಮೇಲೆ ಎಲ್ಲ ನಮ್ಮ ಈ ಚಿಕ್ಕೋಡಿ ಪಟ್ಟಣದ ಎಲ್ಲಾ ಜನ ಅವರೆಲ್ಲರೂ ಕೂಡ ನಮ್ಗ ಬೆಂಬಲವನ್ನು ಸೂಚಿಸಿದ್ದಾರೆ. ನಾವು ಈ 8 ದಿವಸದೊಳಗ ಯಾರು ಚಿಕ್ಕೋಡಿ ಜಿಲ್ಲೆಗೆ ಒತ್ತಾಯವನ್ನು ಮಾಡಿ ವಿಧಾನಸಭೆ ಒಳಗ ಅದನ್ನು ಚರ್ಚೆ ಮಾಡಿದ್ದಾರೆ, ಅವರೆಲ್ಲ ಖುದ್ದಾಗಿ ಭೇಟಿ ಆಗತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡಿದ್ದೇವೆ. ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಹೋಗಿ ಅದಕ್ಕೆ ನಾವು ಅಷ್ಟೇ ಹೋಗೋದಿಲ್ಲ, ರಾಜಕೀಯ ಕೆಲವು ಮುಖಂಡರನ್ನು ಕರೆದುಕೊಂಡು ಈಗಾಗಲೇ ನಾವು ಅದರ ಒಂದು ನಕ್ಷೆಯನ್ನು ಕೂಡ ತಯಾರು ಮಾಡಿದ್ದೇವೆ. ಯಾರನ್ನು ಕರೆದುಕೊಂಡು ಹೋದ್ರೆ ನಮಗ ಇದನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಆ ನಿಟ್ಟಿನೊಳಗೂ ಕೂಡ ನಾವು ವಿಚಾರ ಮಾಡಕತ್ತಿದ್ದೇವೆ. ಅದು ನಾವಿಷ್ಟೊಳಗ ಇನ್ನು ಮತ್ತೆ 2 ದಿವಸದೊಳಗ ನಾವು ಮೀಟಿಂಗ್ ತಗೋತೇವೆ. ಮೀಟಿಂಗ್ಗೆ ಕೆಲವು ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಕೆಲವು ಜನ ವೈಯಕ್ತಿಕ ಕಾರಣಗಳಿಂದ ಕೆಲವು ಬರ್ಲಿಕ್ಕಾಗಿಲ್ಲ. ಆದ್ರೆ ನಾವು ಅನ್ಯತಾ ಭಾವಿಸೋದಿಲ್ಲ, ಯಾಕಂದ್ರೆ ಆ ಒಂದು ಕಾರ್ಯದ ನಿಮಿತ್ತವಾಗಿ ಅವರು ಬಂದಿಲ್ಲ. ಹೀಗಾಗಿ ಇದ್ರೊಳಗ ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು, ಯಾಕಂದ್ರೆ ಅದನ್ನು ಬಹಳ ವಿಸ್ತಾರ